ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು, ಸೋಮ್, ಖುಷಿ 3 ಜನ ಹೊರಗಡೆ ಹೊರಟಿದ್ವಿ. ಖುಷಿಗೆ ಫಸ್ಟು ಅವಳು ಡ್ರೆಸ್ ತುಂಬ ದಿನ ಆಗಿತ್ತು. ಇದು ಒಂದು ಶರಾರ ಪ್ಯಾಂಟ್ ಬರುತ್ತೆ, ಈ ಡ್ರೆಸ್ ಹಾಕಿದ್ದೆ. ಒಂದೇ ಸರಿ ಅವಳು ಹಾಕ್ಕೊಂಡಿದ್ದೆ ಅಷ್ಟೇನೆ. ಚುಚ್ಚಿ ಅಂತಾಳೆ. ಈ ಮಕ್ಳುಗಳಿಗೆ ಈ ಮಿಣ ಈ ಡ್ರೆಸ್ ಹಾಕೋದೇ ಒಂದು ತಲೆನೋವು. ಹಾಕ್ತೆ, ಆದರೆ ಅವ ಬೇಡ ಅಂತ ಹೇಳ್ತಾವಳೆ. ಸೊ ಬಿಚ್ಚಾಕಿ ಮತ್ತೆ ನಾರ್ಮಲ್ ಡ್ರೆಸ್ ಹಾಕ್ಕೊಂಡವಳೆ. ಒಂದು ಸ್ವಲ್ಪ ಅವಳಿಗೆ ಡ್ರೆಸ್ ಕೂಡ ಎಲ್ಲ ಇದು ಮಾಡಬೇಕು, ಎಲ್ಲ ಚಿಕ್ಕ ಆಗಿಬಿಟ್ಟಿದೆ. ಸ್ವಲ್ಪ ಟೀ ಶರ್ಟ್ಗಳ ಥರ ಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಹಂಗೆ ಹೊರಗಡೆ ಆದರೆ ಹೋಗಿ ಬರೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ನೋಡೋಣ. ಸೊ ಆಗಲೇ ಮುಖ ಥರ ಹೊಡ್ಕೋತ್ರ ಅಂತ. ಸೊ ಹಂಗೆ ಹೋಗ್ಬರೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ತುಂಬ ದಿನ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೀನಲ್ಲ, ಸೊ ಒಂಥರ ಚೆನ್ನಾಗಿದೆ, ಕೂಲಾಗಿದೆ. ಹೊರಗಡೆ ಮಳೆ ಬರೋ ಥರ ಇದೆ. ಗಾಡೀಲಿ ಹೋಗೋಣ, ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಾರಲ್ಲಿ ಹೋಗೋಣ ಅಂತು. ಸೊ ಅದಕ್ಕೋಸ್ಕರ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಬರೀ ನೋಡಿ, ಅವಳು ಬರ್ತಾಳಂತೆ. ಎಲ್ಲಿ ನೋಡ್ತೀಯ ಅದು ಹೊರಟ್ಬಿಡ್ಬೇಕು. ಹಾಂ ಅಲ್ಲ ಬರೀ ಬಾ ಮಗಳ, ಈ ಕಡೆ ಬೀಗಾಸು ಹಾಕಿದ್ದೀರಾ? ಬರೀ ಹೋಗೋಣ. ಇದು ಸ್ಕ್ರೀನ್ ಬಟ್ಟೆ ಎಲ್ಲ ಜರುಗಿಸ್ದೆ, ಸ್ಕ್ರೀನ್ಸನ ಕರ್ಟನ್ಸು ನನಗೆ ನೀಟಾಗಿರಬೇಕು. ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಮನೆ ನೀಟ್ ಅಂತ ಅನ್ನಿಸ್ಬೇಕು. ಸೊ ಅದಕ್ಕೋಸ್ಕರ ಅದೊಂಚೂರು ಬರಿ ಬಾ ನೋಡಿ, ಮತ್ತೆ ಓಡ್ಬಿಟ್ಲು. ಈ ಲೈಟ್ ಆಫ್ ಮಾಡಿ ಆ ಲೈಟ್, ಕಿಚನ್ ಲೈಟ್ ಆನ್ ಮಾಡಿಬಿಡ್ತೀನಿ, ಆವಾಗ ಈಸಿ ಆಗುತ್ತೆ. ಬರಿ ಬಾ, ಆ ಲೈಟ್ ಫುಲ್ ಇರುತ್ತೆ ಮನೆಗೆಲ್ಲ, ಅದಕ್ಕೋಸ್ಕರ. ಬಿಡು ಒಳಗೆ. ಹುಡುಗರು ನಡಿ, ಒಳಗೋಗು. ಬಾಯ್ ಮಗಳೇ, ಬಾಯ್. ಬೇಡ ನಡಿ ಮಗಳೇ, ಹೋಗು ಮಗಳೇ, ಆ ಕಡೆ ಹೋಗು ಮಗಳೇ. ವೇಟ್. ಬುಗ್ಳು ತೊಳೆ ಬಿಟ್ಟೋಯ್ತಾಯ್ತಿರಲ್ಲ ಅಂತ ಅಂತ ಬುಗ್ಳು. ಇಲ್ಲಿ ಬಾ ಖುಷಿ, ಇಲ್ಲೊಪ್ಪನಾಯ್ತು ಬಾ. ಹಾ ನೀರು ಹರಿದೋಗ್ತದೆ ಅಪ್ಪ. ಮಳೆ ಶುರು ಆದ್ರೂ ಶೆಕೆ ಮಾತ್ರ ಇನ್ನೂ ಹೋಗಿಲ್ಲ. ನಮ್ಮ ಬೇಬಿ ಡಾಗ್ ತೋರಿಸ್ತೀನಿ. ಹಾಂ ಚಮಕ್ ಚಲೋ. ಹಾಯ್ ಫ್ರೆಂಡ್ಸ್ ಮಾಡೋ. ಹೌದಾ, ಸರಿ ಆಯ್ತು, ಬಿಡ ಮಾತಾಡ್ದವ್ರು ಅಷ್ಟಾಯ್ತು. ಅವನು ಏನು ಗೊತ್ತಾ, ನೋಡಿದ್ರು ನೋಡದೇ ಇರೋ ಥರ ಹೋಯ್ತಾನೆ ಶೌರ್ಯ. ಯಪ್ಪ ಇಷ್ಟು ದೊಡ್ಡವನಾಗಿದ್ದಾನೆ. ಅವಾಗ ನೋಡಿ ಹೆಂಗೆ ನಮ್ಮ ಬಿಟ್ಟು ಹೋಗಲ್ಲ ಅಂತ ಇದ್ದ. ಇವಾಗ ನೋಡಿದ್ರು ನೋಡದೇ ಇರೋ ಥರ ಹೋಯ್ತಾನೆ. ಅಪ್ಪ ಸಿಕ್ಕಾಗುತ್ತೆ. ಮಕ್ಕಳು ದೊಡ್ಡವರಾಗ್ತಾ ತುಂಬ ಚೇಂಜಸ್ಸು. ಆದರೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದಿಲ್ಲ, ಅದೆಲ್ಲ ನೆನಪೇ ಇಲ್ವ ಅವನಿಗೆ ಅಂತ ಅನಿಸುತ್ತೆ. ಸೋಮ್ ಬಿಟ್ಟಿರ್ತಾರಲ್ಲ ಪಪ್ಪಾಜಿ ಅಂತ ಹೆಂಗಿರ್ತಾ ಇದ್ದ. ಇವಾಗ ನಾನು ನೋಡಿದ್ರು ನೋಡದೇ ಇರೋ ಥರ ಹೋಯ್ತವನೇ ನನ್ನ ಮಗ. ಅಲ್ಲೋಡು ಖುಷಿ, ಡ್ರ್ಯಾಗನ್ ಫ್ರೂಟ್. ಓಕೆ, ಇವಾಗ ಮನೆ ಹತ್ರ ಬಂದಿದ್ದೀವಿ. ನೋಡೋಣ ಅಂತ ಹೇಳಿ ಸ್ವಲ್ಪ ಮನೆ ಹತ್ರ ಏನೇನು ಕೆಲಸ ನಡೀತಾ ಇದೆ ಅಂತ. ಟೈಲ್ಸ್ ಕೆಲಸ ನಡೀತಾ ಇದೆ ಫುಲ್ ಕಂಪ್ಲೀಟಾಗಿ. ಫುಲ್ ಸೌಂಡ್. ಟೈಲ್ಸ್ ಕೆಲಸ ಅಂದರೆ ಫುಲ್ಲು ಸೌಂಡು ಗೊತ್ತಲ್ಲ ಹೆಂಗಿರುತ್ತೆ ಅಂತ ನೋಡಿ. ಮತ್ತು ಎಲಿಗೇಷನ್ದು ವರ್ಕ್ ನಡೀತಾ ಇದೆ ಕಂಪ್ಲೀಟು. ಗೊತ್ತಿಲ್ಲ ಫ್ರೆಂಡ್ಸ್, ಇನ್ನು ಎಷ್ಟು ದಿನ ಆಗುತ್ತೆ ಏನು ಕತೆ, ಕೆಲಸ ಇಲ್ಲ ಗೊತ್ತಿಲ್ಲ. ನನಗೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಮುಗಿಯುತ್ತೆ ಅಂತ ಅಂದ್ಕೊಂಡು ಹಾಂ. ಅಲ್ಲಿ ನೋಡಿ ಲೇಡೀಸ್ ಎಲ್ಲ ಸೊಪ್ಪು ಇತ್ತವ್ರಾ, ಏನೋ ಸೊಪ್ಪು ಇಟ್ಕೋತವ್ರೆ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಇಟ್ಕೋತವ್ರೆ. ಏನು ಸೊಪ್ಪಪ್ಪ, ಆ ಸೊಪ್ಪು ಅದ ಯೂಸ್ ಮಾಡ್ತಾರಾ? ಏನು ಕತೆ ಇಲ್ಲೆಲ್ಲ ಮಳೆ ಬಂದರೆ ಸೊಪ್ಪುಗಳು ಬಂದಾವೇನೋ ಚೆನ್ನಾಗಿ. ಅದಕ್ಕೆಲ್ಲ ಅಂದರೆ ನಮಗೇನು ಗೊತ್ತಾ, ಇಲ್ಲಿ ವೈಟ್ ಚೆನ್ನಾಗಿದೆ ನೋಡಿ, ಎಲ್ಲ ಫುಲ್ ಗ್ರೀನ್ರಿ, ಸಖತ್ತಾಗಿ ಅನಿಸುತ್ತೆ. ಸೊಪ್ಪು ಇನ್ನೂ ಸೊಪ್ಪು ಇತ್ತವ್ರೆ. ಹೊರಗಡೆ ಕರ್ಕೊಬಂದಿದ್ದಕ್ಕೆ ಟ್ಯಾಕ್ಸು, ಐಸ್ ಕ್ರೀಮು, ಆಮೇಲೆ ಖುಷಿ ಮೂಂಗ್ ದಾಲ್. ಸೋಮ್ಗೆ ಮೂಂಗ್ ದಾಲ್, ಅಪ್ಪಂಗೆ ಮೂಂಗ್ ದಾಲ್, ಮಗಳಿಗೆ ಐಸ್ ಕ್ರೀಮ್. ಹೆಂಗಿದೆ? ಪಾರ್ಕ್ ಅಂತ ಕರ್ಕೊಬಂದರು ಸೋಮ್. ಇಲ್ಲಿ ಎಲ್ಲ ಅವಾಗ ಮಾಡಿದಾಗ ಚೆನ್ನಾಗಿತ್ತು. ಇದು ಇವಾಗ ಏನೋ ಎಲ್ಲ ಒಂಥರ ಕೆಸ್ ಥರ ಆಗ್ಬಿಟ್ಟಿದೆ ನೋಡಿ. ಎಷ್ಟು ದೊಡ್ಡದು ಗೊತ್ತಾ. ನಾನಂದೆ ಸೋಮ್ ಹೋಗೋಕ್ಕಾಗಲ್ಲ, ಬನ್ನಿ ಹಂಗೋಗಿ ಹಿಂಗೆ ಸುತ್ಕೊಂಡು ಬರ್ಬೇಕು ಹಿಂಗೆ.
ಸಿಕ್ಕಾಬಿಟ್ಟಿದ್ರದ್ದು ಮಳೆ ಬೇರೆ ಹನಿತಿದೆ. ಆಮೇಲೆ ನೆಂದ್ಗಿಂದ ಹೋದ್ರೆ ಆಮೇಲೆ ಅದಕ್ಕೆ ಬೇಡ ಅಂತ ಹೇಳಿದೆ. ಹಾಂ, ಏನು ಮಾಡೋಣ? ಹಲೋ ಹಲೋ ಜೂನಿಯರ್ ಹೇಳಪ್ಪ, ಸೀನಿಯರ್ ನೋಡಿ. ಅಯ್ಯೋ ದೇವರೇ, ಓ ನನ್ನ ಪುಟ್ಟು ಬಿದ್ದೋಗಿದೆ, ಕುಕ್ಕೋಬರ್ ಇಟ್ಟಿರಲಿಲ್ಲ. ಹೆಂಗೆ ಸೇಮ್ ಒಳ್ಳೆ ಮುಸ್ಲಿಮ್ ಅವ್ರ ಥರನೇ ಕಾಣಿಸ್ತಾ ಇದ್ವಿ. ಬುಟ್ಟಿಟ್ಟಿಲ್ಲ ಅಂದರೆ ಹೆಂಗೆ ಅಲ್ಲ ನಾವುಗಳು, ಕೈಗೆ ಬಳೆ ಇಲ್ಲ ಅಂದರೆ, ಹಣೆಗೆ ಗೊಟ್ಟಿಲ್ಲ ಅಂದರೆ ಬನ್ನಿ ಅಲ್ಲ ಹಂಗೆ ಆದರೂ ಬ್ಯಾಂಗಲ್ ಸ್ಟೋರ್ ಇದ್ರಲ್ಲಿ ನೋಡಿಕೊಂಡು. ಇವಾಗ ಆಗಲ್ಲ, ಮಳೆ ಹನಿತಾ ಇದೆ. ಸುಮ್ಮನೆ ಆಮೇಲೆ ಇದು ಅಲ್ಲಿ ಹನುಮಾನ್ ಹನುಮಾನ್ ಏ ಹನುಮಾನ್ ಫ್ರೆಂಡ್ಸ್, ಇಲ್ಲೆಲ್ಲ BDA ಸೈಟ್ಗಳು ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ನಾನು ಈ ರೋಡಿಗೆ ಬಂದೇ ಇರಲಿಲ್ಲ, ಫಸ್ಟ್ ಟೈಮ್ ಈ ರೋಡಿಗೆ ಬರ್ತಾ ಇರೋದು. ಮಸ್ತಿದೆ. ಶಿವರಾಮ್ ಕಾರಂತ್ ಬಡಾವಣೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅದು ಎಷ್ಟೋ ಎಕರೆಗಳನ್ನ ಜಮೀನುಗಳನ್ನ ರೈತರಿಂದ ತಗೊಂಡು ಇವಾಗ BDA ಸೈಟ್ಗಳನ್ನ ಮಾಡಿರೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡಿ, ಎಲ್ಲ BDA ಎಲ್ಲ. ನಾನು ಈ ರೋಡಿಗೆ ಬಂದಿರಲಿಲ್ಲ, ಅದಕ್ಕೋಸ್ಕರ ಕರ್ಕೊಂಬಂದು ತೋರಿಸ್ತವ್ರೆ. ಇಲ್ಲಿ ನೋಡಿ ಎಲ್ಲ ಸೈಟ್ಗಳು ನಮ್ಮನೆ ಹತ್ರನೇ ಇದಿರೋದು. ಮಸ್ತಿದೆ ಎಲ್ಲ BDA, ಎಲ್ಲ BDA. ನೋಡಿ ಇದೆಲ್ಲ. ಮತ್ತು ಇನ್ನೂ ಟೈಮ್ ಬೇಕು ಇಲ್ಲೆಲ್ಲ ಮನೆಗಳೆಲ್ಲ ಎದುರಾಳಕ್ಕೆ ಅನ್ಸುತ್ತಲ್ಲ. ಸೊ ಒಳ್ಳೆ ಆಟ ಡ್ರೈವಿಂಗ್ ಕಲಿಯೋಕ್ಕೆ ಚೆನ್ನಾಗಿದೆ ಇಲ್ಲಿ ನೋಡ್ರಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಇದಂತೂ ಮಸ್ತು. ಯಾಸ ಶಿವರಾಮ್ ಕಾರಂತ್ ಅಲ್ವಾ? ಶಿವರಾಮ್ ಕಾರಂತ್ ಬಡಾವಣೆ ಅಂತ ಹೇಳಿ ಫುಲ್ ಇಲ್ಲಿರೋ ಸೈಟ್ ಎಲ್ಲ ಅದೇನಾ? ನೋಡ್ರಿ BDA ಶಿವರಾಮ್ ಕಾರಂತ್ ಲೇಔಟ್ ಬಡಾವಣೆ ಎಲ್ಲ ಲೇಔಟ್. ಸೂಪರ್. ಖುಷಿಮಾಗೆ ಆಟ ಆಡ್ಬೇಕಂತೆ ಮಣ್ಣಲ್ಲಿ. ಅದು ಯಾವುದೋ ಸೊಪ್ಪು ನೋಡಿದ್ಲು. ಸೊ ಅದರಿಂದ ಅಲ್ಲಿ ಹೋಗ್ಬಿಟ್ಟು ಅಪ್ಪ ಆಟ ಆಡಬೇಕು ಬಾರಪ್ಪ ನಾನು ಅಂತ ಕರಿತಾವಳೆ. ಅಲ್ಲಿ ಅಪ್ಪ ಮಗಳಿಬ್ರು ಏನೋ ಮಾಡ್ತಾವ್ರೆ. ಚೆನ್ನಾಗಿದೆ ಅಲ್ಲ, ಪೀಸ್ಫುಲ್ಲಾಗಿ. ಆದರೆ ಸಿಡ್ಲು ಬರ್ತಾ ಇದೆ, ನಾನು ಅದಕ್ಕೋಸ್ಕರ ಬನ್ನಿ ಓಡೋಣ ಅಂತ. ಸಿಕ್ಕಾಬಿಟ್ಟೆ ಪೀಸ್ಫುಲ್ ಅಂತ ಅನಿಸುತ್ತೆ ಇಲ್ಲಂತೂ. ನನಗೆ ತುಂಬಾ ಫೇವ್ರೇಟ್ ಸ್ಪಾಟ್. ತುಂಬ ಏನು ಸೈಟ್ಸ್ಗಳನ್ನ ಮಾಡಿದ್ದಾರೆ, ಅದರಲ್ಲಿ ಈ ಸ್ಪಾಟ್ ಏನಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೆಯಿಂದ ಏನೊಂದು 5 ನಿಮಿಷದಲ್ಲಿ ಇಲ್ಲಿಗೆ ಬರ್ಬೋದು ಅಷ್ಟೇನೆ. ಸೊ 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ಅಷ್ಟೇನೆ. ಸೊ ಆದ್ದರಿಂದ ಮಳೆ ಬರ್ತಾಯಿದೆ, ಸಿಡ್ಲು ಗಾಳಿನ ಶುರು ಆಗೋಯ್ತು. ಇದೆಲ್ಲ ನಾನು ಒಂದು ಇವಾಗ ರೀಸೆಂಟಾಗಿ ನಾವಿಲ್ಲಿಗೆ ಬಂದಾಗ ಒಂದು 6 ವರ್ಷ ಆವಾಗ ಬಂದಾಗಲೂ ಕೂಡ ಹೆಂಗಿತ್ತು ಅಂತಂದರೆ ಫುಲ್ ಎಲ್ಲ ಕಾಡು ಥರ ಇತ್ತು, ಜಮೀನು. ಸೊ ಆದರೆ ಎಷ್ಟು ಇಂಪ್ರೂವ್ಮೆಂಟ್ ಫ್ರೆಂಡ್ಸ್. ಬೆಂಗಳೂರು ಏನಾಗ್ತಾಯಿದೆ, ಫುಲ್ಲು ಸೈಟ್ಗಳ ಲೋಕ ಆಗಿಬಿಟ್ಟಿದೆ. ಅಲ್ಲೊಂದು ಫ್ಲೈಟ್ ಹೋಗ್ತೈತೆ, ಅದಕ್ಕೆ ನನ್ನ ಮಗಳು ನೋಡಿ ಅವಳಿಗೊಂಥರ ಖುಷಿ. ಅದು ನಾನು ಸೋಮ್ಗೆ ವಿಶಾಲ್ ಮಾಡ್ಗೆ ಹೋಗೋಣ ಅಂತ ಹೇಳ್ತಾಯಿದ್ದೀನಿ. ನಾನು ನಿಯರ್ ಇದೆ ವಿಶಾಲ್ ಮಾಡ್ಲು ಹೋಗೋಣ ಅಂತ ಹೇಳ್ತಾಯಿದ್ದೀನಿ. ಸೊ ಮಳೆ ಬರ್ತಾಯಿದೆ ಅಂತವ್ರೆ. ಸೊ ಇಲ್ಲಿಂದ ನಮಗೆ 1 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ ವಿಶಾಲ್ ಮಾರ್ಟ್ ಅಷ್ಟೇನೆ. ನಿಯರ್ ಇದೆ ಎಲ್ಲ, ಸಂಭ್ರಮ್ ಕಾಲೇಜು, ವಿಶಾಲ್ ಮಾರ್ಟ್, ಪ್ರತಿಯೊಂದು ಎಲ್ಲ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವಿಶಾಲ್ ಮಾರ್ಟು. ಇಲ್ಲೇ ಸಂಭ್ರಮ್ ಕಾಲೇಜ್ ಹತ್ರ ಇರೋದು. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿಗೆ ಬಂದು ಫೈನಲಿ ಸೋಮನ ಒಪ್ಪಿಸ್ಕೊಂಡು. ಜೊತೆ ಮಳೆ ಬಂದಿಲ್ಲ. ಹೆಣ್ಮಕ್ಳು ಬಟ್ಟೆ ನೋಡಿದ್ರೇ ಒಂಥರ ಚೆಂದ ಅನಿಸುತ್ತೆ. ಖುಷಿ ಅದು ನಿನ್ನ ಸೈಜಿಗೆ ಆಗುತ್ತಾ? ಅದು ನಿಮ್ಮ ಸೈಜ್ಗೆ ಆಗುತ್ತಾ? ಗುಬ್ಬಚ್ಚಿ ನಡಿ ಬಾ. ಸೆಟ್ಟಕ್ಕ ಫುಲ್ ಹ್ಯಾಪಿ ಖುಷಿ.
ವಿಶಾಲ್ ಮಾರ್ಟಲ್ಲಿ ಏನಂದರೆ ನಮಗೆ ಆಗುವಂಥ ಸೈಜು ಸಿಗಲ್ಲ. ಅಂದರೆ XL ಡಬಲ್ XL ಈ ಥರ, ಅದರಲ್ಲೂ XXL ಅಂತೂ ಇಲ್ಲವೇ ಇಲ್ಲ ಬಿಡಿ, ನಾನು ಒಂದಿನಕ್ಕೂ ನೋಡೇ ಇಲ್ಲ. XL XXL ಅವೆಲ್ಲ ಸಿಗೋದೇ ಇಲ್ಲ, ತುಂಬ ರೇರು. ಅದರಲ್ಲಿ XL ಸಿಕ್ಕರೆ ಓಕೆ, XXL ಸಿಕ್ಕಿದ್ರೆ ಪುಣ್ಯ ಥರ. ನಾನು ಅದಕ್ಕೆ ಅಲ್ಲಿ ಏನಷ್ಟು ನೋಡೋಕ್ಕೆ ಹೋಗೋದಿಲ್ಲ ವಿಶಾಲ್ ಮಾರ್ಟಲ್ಲಿ, ಮಕ್ಳುಗಳಿಗೆ ಆ ಥರ ನೋಡ್ಕೊಂಬರ್ತೀನಿ. ಏನಾದರೂ ಎದುರುಗಡೆ ಉಡುಪಿ ಒಬ್ಬ ಏನೋ ಒಂದು ಹೋಟೆಲ್ ಇತ್ತು. ಇನ್ನು ಖುಷಿಮಾಗಿ ಏನಾದ್ರು ತಿನ್ಸೋಣ, ಒಂಚೂರು ಇಡ್ಲಿ ಏನಾದ್ರು ತಿನ್ಸೋಣ ಅಂತ. ಮತ್ತು ಸೋಮೇನ ಚಾಟ್ಸ್ ತಿಂತೀನಿ ನಿಖಿತ ಅಂದರು. ನಾನು ಮೊದಲೆಲ್ಲ ಹೋಟೆಲ್ ಅಂತೆಲ್ಲ ಹೋಗ್ತಾಯಿದ್ವಿ, ಇವಾಗೆಲ್ಲೂ ಹೋಗ್ತಾ ಇಲ್ವಲ್ಲ ಜಾಸ್ತಿ. ಸೊ ಮಸಾಲೆ ದೋಸೆ ತುಂಬ ದಿನ ಆಯಿತು ತಿನ್ನೋಣ ಅಂತ ಅಂದೆ. ಸೊ ಬಂದು ಮಸಾಲೆ ದೋಸೆ ತೊಗೊಂಡ್ವಿ. ಆಮೇಲೆ ಹಂಗೆ ಒಂದು ಬೇಬಿಕಾರ್ನ್ ಮಂಚೂರಿ ಮತ್ತು ಇಡ್ಲಿ ತೊಗೊಂಡ್ವಿ. ಇಷ್ಟೇ ತೊಗೊಂಡಿದ್ದು. ಖುಷಿಮಾ ಸ್ವಲ್ಪ ಇಡ್ಲಿ ತಿಂದ್ಲು, ಆಮೇಲೆ ಅದನ್ನು ಖಾರ ಅಂತ ಹೇಳ್ಬಿಟ್ಲು. ಸ್ವಲ್ಪ ಇದು ಬೇಬಿಕಾರ್ನ್ ಮಂಚೂರಿ ತೊಗೊಂಡು, ನಾವು ಗೋಬಿ ಮಂಚೂರಿ ತೊಗೊಳ್ಳಲ್ಲ. ಸೊ ಅದು ವಾಶ್ ಮಾಡಿರ್ತಾರೋ ಇಲ್ವೋ ಅಂತ ಯಾವತ್ತೂ ತೊಗೊಳ್ಳಲ್ಲ ಗೋಬಿ ಮಂಚೂರಿ. ಮನೇಲಿ ಮಾಡಿದ್ರೆ ಅಷ್ಟೇನೇ. ಇನ್ನೇನಿದ್ರು ಮಶ್ರೂಮು ಅದನ್ನು ಎಲ್ಲಿ ಎಕ್ಸ್ಪೈರ್ ಡೇಟ್ ಆಗಿಬಿಟ್ಟಿರುತ್ತೋ ಅದನ್ನೆಲ್ಲಿ ಮಾಡಿಬಿಟ್ಟಿರ್ತಾರೋ ಅಂತ ಅದನ್ನು ಇವಾಗ ಮಶ್ರೂಮು ತೊಗೊಳಕ್ಕೆ ಹೋಗಲ್ಲ ನಾವು ಜಾಸ್ತಿ. ಇನ್ನೇನಿದ್ರು ಜಸ್ಟ್ ಬೇಬಿಕಾರ್ನ್ ಮಂಚೂರಿ ಅಷ್ಟೇ, ಇಲ್ಲ ಪನ್ನೀರ್ ಮಂಚೂರಿ ಈ ಥರ ತೊಗೊಳ್ತೀವಿ ಅಷ್ಟೇನೇ. ಸೊ ಈ ಏರಿಯಾದಲ್ಲೆಲ್ಲ ನಾನು ಫಸ್ಟ್ ಟೈಮು ಬಂದಿದ್ದು. ಇದು ಸಂಭ್ರಮ್ ಕಾಲೇಜ್ ಹತ್ರ ಇರೋದು. ಸೊ ಈ ರೋಡು ಇದು ಹೆಂಗಿದೆ ಗೊತ್ತಾ, ಅರ್ಧ ಬಂದು ಒಂಥರ ಹಳ್ಳಿ ಥರ ವಾತಾವರಣ ಇದೆ, ಇನ್ನು ಅರ್ಧದಿಂದ ಸಿಟಿ ಥರ ಇದೆ. ಆದರೆ ಸಿಕ್ಕಾಬಟ್ಟೆ ಗಜಿಬಿಚಿ ಈ ಥರ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಇವಾಗ BDA ಸೈಟ್ ಆಗಿಬಿಟ್ಟಿದ್ದಾವಲ್ಲ, ಇನ್ನು ಅದೆಲ್ಲ ಮನೆಗಳೆಲ್ಲ ಶುರು ಆಗಿಬಿಟ್ರೆ, ಏನಾದರೂ ಸೈಟು ಸೇಲ್ ಮಾಡೋಕ್ಕೆ ಶುರು ಮಾಡ್ಕೊಂಡು ಎಲ್ಲ ಮನೆಗಳೆಲ್ಲ ಬರೋ ಥರ ಬಿಟ್ರೆ ಅಪ್ಪ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಏರಿಯಾ ಆಗಿಬಿಡುತ್ತೆ. ಇವಾಗಲೇ ಇಷ್ಟೊಂದಿದೆ ಟ್ರಾಫಿಕ್ಕು, ಇನ್ನೂ ಆಗಿಬಿಡುತ್ತೆ ಅಂತ ಅದೇ ಮಾತಾಡಿಕೊಂಡು ಬಂದ್ವಿ. ಒಟ್ಟಲ್ಲಿ ಆ ಏರಿಯಾಗೆ ನಾನು ಸೋಮ್ ಜೊತೆ ಹೋಗಿದ್ದು ಫಸ್ಟ್ ಟೈಮ್. ನಮ್ಮ ಸೋಮ್ ಯಾವತ್ತೂ ಕರ್ಕೊಂಡೇ ಹೋಗಿರಲಿಲ್ಲ ಆ ಕಡೆ ಸಂಭ್ರಮ್ ಕಾಲೇಜ್ ಕಡೆ. ನಾವು ಬರೋದಕ್ಕೂ ಮಳೆ ಬರೋದಕ್ಕೂ ಒಂದೇ ಆಯಿತು. ಹಾಂ ಸೂಪರು. ಖುಷಿ ಬಟ್ಟೆ ಎತ್ಕೊಬೇಕಾ? ಖುಷಿ ಏನೇನು ಬಟ್ಟೆ ತೊಗೊಂಡಿದ್ದಾಳೆ? ಬರ್ತಿದೆ ಶಾಮಿ, ನೋಡಲಿ. ಮಳೆ ಇವಾಗ ಅನಿಸ್ತೈತಿ. ತಗೊಂಡೆ ಇಲ್ಲೇ ಇದೆ ಓಕೆ ನಡೀರಿ. ಈ ಲೈಟಿಗೆ ಒಂಥರ ಬರ್ತಂಗೆ ನಮ್ಮ ಮಮ್ಮಿ ಮನೆಯಲ್ಲಿ ಓಕೆ ನಮ್ಮ ಮಮ್ಮಿ ಮನೆಯಲ್ಲಿ ಇರುವಾಗ ಲೈಟ್ ಈ ಥರನೇ ಇದ್ದಿದ್ದು, ಆ ಥರ ಫೀಲ್ ಆಗ್ತಾಯಿದೆ. ಇವಾಗ ಬಂದು ಇವಾಗ ಏನು ಖುಷಿಮಾಗಿ ಏನೇನು ತೊಗೊಂಡಿರೋದು ಅಂತೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಒಂದಷ್ಟು ಏನಿಲ್ಲ ಫ್ರೆಂಡ್ಸ್, ನಾರ್ಮಲಾಗಿ ಒಂದಷ್ಟು ಪ್ಯಾಂಟ್, ಅವಳಿಗೆ ಡೈಲಿ ಯೂಸ್ ಪ್ಯಾಂಟ್ಗಳು ಬೇಕಾಗಿತ್ತು ನೋಡಿ. ಒಂದಷ್ಟು ಪ್ಯಾಂಟ್ಸ್ಗಳು ಎತ್ಕೊಂಡೆ ನನಗೆ. ಮತ್ತು ಅವಳು ಉದ್ದ ಆಗ್ತಾವಳ, ಪ್ಯಾಂಟ್ಗಳೇ ತುಂಡಾದಂಗೆ ಆಗ್ತಾಯಿದೆ. ಸೊ ಆದ್ದರಿಂದ ಒಂದಷ್ಟು ಪ್ಯಾಂಟ್ಗಳು ಬೇಕಿತ್ತು ಅವಳಿಗೆ. ಡೈಲಿ ವೇರ್ಗೆ ನನಗೆ ಬೇಕಾಗಿರೋದು. ಟೀ ಶರ್ಟ್ಗಳು ಮಾತ್ರ ಅವಳಿಗೆ ಇವಾಗ ಜಾಸ್ತಿ ಟೀ ಶರ್ಟ್ಗಳು ಕೇಳ್ತಾಳೆ. ಹಾಯ್, ಟೀ ಶರ್ಟ್ ಎಲ್ಲ ವಾಶ್ ಮಾಡೋಕೆ ಹಾಕ್ಬೇಕು ಇವಾಗ. ಇಲ್ಲಿ ಒಂದೊಂದೇ ತೋರಿಸ್ತೀವಿ, ಎಲ್ಲ ಜೋಡಿಸ್ತಿದ್ದೀನಿ. ಇದು ನೋಡಿರ್ತೀರ, ಅವಳು ರೆಡ್ ಪಿಂಕ್ ಹಾಕೋತಾಳೆ ಈ ಥರ ಅವಳಿಗೆ ತುಂಬ ಇಷ್ಟ. ಇದೊಂದು ಮತ್ತು ಇದೊಂದು ಕಲರ್, ಇದು 4 years ತೊಗೊಬಿಟ್ಟಿದ್ದೀನಿ, 2 to 4 years ತೊಗೊಬಿಟ್ಟಿದ್ದೀನಿ. ಶಾರ್ಟ್ ಆಗೋಯ್ತು ನೋಡಲ್ಲಿ, ಇವಾಗ ನೋಡ್ತಾ ಇದ್ದೀನಿ, ಆದರೂ ಆಗುತ್ತಿದ್ದು ಅವಳಿಗೆ. ಸೊ ಇದು ಬಂದು 4 to 6 years ತೊಗೊಂಡಿದ್ದೀನಿ ನಾನೆಲ್ಲ. ಇನ್ನೊಂದಷ್ಟು ಟೀ ಶರ್ಟ್ಗಳು ಇರೋ ಬೇಬಿ, ಇಲ್ಲಿ ಟೀ ಶರ್ಟ್ಗಳು ಒಂದಷ್ಟು ಎತ್ಕೊಂಡಿದ್ದೀನಿ, ಡಿಸೈನ್ದು ಸಿಂಪಲಾಗಿ ಡೈಲಿ ವೇರ್ ಮಾಡೋ ಥರ ಹಾಕೋ ಥರ ಅವಳಿಗೆ ಟೀ ಶರ್ಟ್ ತುಂಬ ಇಷ್ಟ. ಸೊ ಸಿಂಪಲಾಗಿ ಅವಳಿಗೆ ಹಾಕೊಳ್ಳೋಕೆ ಇಷ್ಟಪಡ್ತಾಳೆ. ಸೊ ಅದಕ್ಕೋಸ್ಕರ ಒಂದಷ್ಟು ಟೀ ಶರ್ಟ್ಗಳು ಎಲ್ಲ 99 rupees, ಆಮೇಲೆ 89 rupees, ಇನ್ನೊಂದು 149, 139 ಈ ಥರ ಒಂದಷ್ಟು ಇದ್ವು. ಎಲ್ಲ ತೊಗೊಂಡು ಬಂದೆ. ಒಂದಷ್ಟು ಪೌಚ್, ಈಗ ಸ್ಕೂಲ್ಗೆ ಹೋಗ್ತಾಳಲ್ಲ, ಪೌಚ್ ಬೇಕಾಗಿತ್ತು. ಸೊ ಅದಕ್ಕೆ ಪೌಚ್ ಒಂದು ಅವಳಿಗೆ ಕೇಳ್ತಾ ಇದ್ದೆ, ಏನಾದ್ರು ಇಟ್ಕೊಳ್ಳೋಕ್ಕೆ ಅವಳಿಗೆ ಪೆನ್ಸಿಲ್ ಎಲ್ಲ, ಅದಕ್ಕೆ ಕ್ರಯಾನ್ಸ್ ಅಂತೆ ಅದಂತೆ ಇದಂತೆ ಅಂತ ಒಂದಷ್ಟು ಜೆಮ್ಸ್ ತೊಗೊಂಡು, ಆಮೇಲೆ ಪೆನ್ಸಿಲ್ ಬೇಕಾಗಿತ್ತು ಅವಳಿಗೆ. ಬೇರೆ ತೊಗೊಂಡಿದ್ಲು, ಇದು ತಗೊಳಮ್ಮ ಅಂತೇಳಿ ತೊಗೊಂಡೆ. ಸೋಮವೇನೋ ಇದನ್ನು ತೊಗೊಂಡಿದ್ದಾರೆ. ಸ್ವಿಚ್ ಒಂದೇ ಪ್ಲಗ್, ಇಲ್ಲಿ ಒಂದೇ ಇದಕ್ಕೆ ಇಷ್ಟು ಹಾಕ್ಬೋದು ಅನಿಸುತ್ತೆ. ಚೆನ್ನಾಗಿತ್ತು ಇದೊಂಥರ ಆಪ್ಷನ್. ನಮ್ಮ ಮನೇಲೂ ಇದೆ ಈ ಥರದ್ರಲ್ಲಿ, ಇನ್ನೂ ಚೆನ್ನಾಗೈತೆ. ಇದೊಂದು ನಂಗೆ ಮೇಯ್ನ್ ಬೇಕಾಗಿದ್ದು ಪೆನ್ಗಳು ಬೇಕಾಗಿತ್ತು. ನನಗೆ ಪೆನ್ಗಳು ಏನು ಗೊತ್ತಾ, ಶಾಪಲ್ಲಿ ಇರುವಾಗ ಪೆನ್ ಸ್ಟಾಕ್ ಇರ್ತಿದೆ. ಇಲ್ಲೇನಂದರೆ ನನ್ನ ಮಗಳ ಹತ್ರ ಪೆನ್ಗಳು ಇಡೋಕ್ಕೆ ಕಷ್ಟ. ಸೊ ನಾರ್ಮಲ್ ಅಂದರೆ ಇವಾಗ ನಾನು ಕಸ್ಟಮರ್ಸ್ಗೆ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡ್ತೀವಲ್ಲ, ಅದಕ್ಕೆ ಈ ಥರ ಬಾಕ್ಸಲ್ಲಿ ಇದ್ಬಿಟ್ರೆ ನಂಗೆ ಯಾವಾಗ ಬೇಕು ಅವಾಗ ಒಂದೊಂದು ಪೆನ್ ಎತ್ಕೋಬೋದು ಅಂತ ಹೇಳಿ. ಸೊ ಪೆನ್ ಮೇಯ್ನ್ ಬೇಕಾಗಿ ಪೆನ್ ತೊಗೊಂಡೆ. ಸಿಂಪಲಾಗಿ ಸಾಕು, ಒಂದು 5 rupeesಗೆ ಅನ್ನೋ ಥರ ಸಾಕಿತ್ತು. ಅದಕ್ಕೆ
ಇವಾಗ ಅಲ್ಲಿ ದೋಸೆ ತಿನ್ಕೊಂಡು ಬಂದ್ವಿ, ತಿನ್ಕೊಂಡ್ವಿ. ಊಟ ಮಾಡೋ ಥರ ಅಂತೂ ಏನೂ ಇಲ್ಲ ನನಗಂತೂ ಇವಾಗ. ಮತ್ತು ಇನ್ನೊಂದು ಏನು ಗೊತ್ತಾ, ಏನಾರು ತಂದಿದ್ದೀನಿ ಅಂತ ತೋರಿಸೋದಕ್ಕೆ ಸುಮಾರು ವರ್ಷಗಳೇ ಕಳೆದೋದು ಅನ್ಸುತ್ತೆ. ನಾನು ಏನೇನು ತಂದಿದ್ದೀನಿ ಫ್ರೆಂಡ್ಸ್ ನೋಡಿ ಅಂತ ತಂದಿದ್ದ ತಕ್ಷಣನೇ ಶಾಪಿಂಗ್ ಮಾಡಿದ ತಕ್ಷಣನೇ ವೀಡಿಯೋ ಮಾಡಿಬಿಡ್ತಾ ಇದ್ದೆ. ಇವಾಗ ನನಗಿದು ಮಾಡ್ತಾಯಿದ್ರೆ ಅದೇ ಒಂಥರ ಜ್ಞಾಪಕ ಥರ ಬರ್ತೈತೆ. ನನ್ನ ಮಗಳು ಮತ್ತೇನೋ ಇಟ್ಕೊಂಬಂದವಳೆ. ಇದು ಏನೋ ಕುಸು ಇದು ಕ್ರಿಸ್ಟಲ್ ಅಂತೆ. ಇಲ್ಲಿ ಹಿಂಗೆ ಅದೆಲ್ಲಿಟ್ಟು ಇವಾಗ ಇಟ್ಕೊಂಡಿದ್ದಲ್ಲ, ಅದೆಲ್ಲಿ ಅದಿತ್ತಲ್ಲ ಬಾಲ್ ಮಾಡ್ತಾ ಇದ್ದಲ್ಲ, ಅದೆಲ್ಲಿ ಇವಾಗ ಪರಿ ನೋಡು, ಪರಿ ಏನಾದ್ರು ಎತ್ಕೊಂಡು ಹೊಂಟೋದ್ಲ, ಎಲ್ಲಿಟ್ಟೆ ಅದನ್ನ ನೀನು? ಸೊ ಅದು ಎರಡು, ಇದೊಂದು ಇನ್ನೊಂದು ಯಾವುದೋ ರೌಂಡು ಅಂತ ತಗೊಂಡ್ಲು. ಏನು ಮಾಡೋದು, ಇಲ್ಲೇ ಇತ್ತು ಹಂಗೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಟವಲ್ಗಳು, ಹ್ಯಾಂಡ್ ಟವಲ್ಸು ಇರಲಿಲ್ಲ, ಎಲ್ಲ ಇವಾಗ ತೊಳೆದು ಎಲ್ಲ ನೀಟಾಗಿ ಬೇಕಿತ್ತು ನನಗೆ. ಅದಕ್ಕೆ ಸಿಂಪಲ್ ಇವಾಗ ಇಲ್ಲಿಗೆ ಬೇಕು. ವಾಸ ಮನೆಗೆ ಹೋದ್ಮೇಲೆ ಇನ್ನೂ ಶಾಪಿಂಗ್ ಇದ್ದಿದ್ದೆ ಬೇಜಾನು. ಅಲ್ಲೋದ್ಮೇಲೆ ಶಾಪಿಂಗ್ಗೆ ಇವಾಗ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊಂಡು ತಗೊಂಡು ಬಂದೆ. ಇದು ಎಷ್ಟಿದ್ರೂ ಸಾಲಲ್ಲ, ಇವಾಗ ಇಷ್ಟಿದ್ರೆ ಮುಂದಕ್ಕೆ ನೋಡ್ಕೊಳ್ಳೋಣ ಸಿಂಪಲ್ ಅಂತ ಅಂದ್ಕೊಂಡು ಬಂದ್ವಿ. ಸೊ ಇನ್ನು ಬಂದು ನಾನು ತರಕಾರಿ ಸಾಂಬಾರು ಮಾಡಿದ್ದೆ, ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ. ಇನ್ನು ಮುಚ್ಚಳಕ್ಕೆ ಹಾಕಿ ಎತ್ತಿಟ್ಬಿಡು, ಅದರಲ್ಲೇ ಆಟಾಡಬೇಕು ಅದರಲ್ಲೇ. ನನ್ನ ಮಗಳು ಫುಲ್ ಖುಷಿ. ನಮ್ಮಮ್ಮ ಕೊಡಿಸಿದ್ದು ಅಮ್ಮ ಬೈಬೇಡ ಅಮ್ಮ. ಲಿಫ್ಟಲ್ಲಿ ಬರ್ತಾಯಿದ್ದೀನಿ, ಏನಂತಾಳೆ ಗೊತ್ತಾ, ಅಮ್ಮ ಬೈಬೇಡ ಅಮ್ಮ ಅಂತ. ಯಾಕಮ್ಮ ಅಂತಂದರೆ ಇದೆಲ್ಲ ತೊಗೊಂಡಿದ್ದೀನಲ್ಲ ಅದಕ್ಕೆ ಬೈಬೇಡ ಅಮ್ಮ ಅಂತೆ. ನನ್ನ ಕೂಸು, ನನ್ನ ಮಗ ಒಂದಿನಕ್ಕೂ ಈ ಥರ ಮಾತಾಡಿರಲಿಲ್ಲ. ಭಯ ಐತಲ್ಲ ಅವಳಿಗೆ, ಅದೇ ಹೇಳಿ ಅಲ್ವಾ, ಅಂದರೆ ನಮ್ಮಮ್ಮ ಎಲ್ಲಿ ಬೈಯುತ್ತೋ ಅಂತ ಹೇಳಿ. ಖುಷಿ ಏನಂತ ಹೇಳಿದೆ ನೀನು? ಲಿಫ್ಟಲ್ಲಿ ಬರ್ಬೇಕಾರೆ ಏನು ಹೇಳಿದೆ ಹೇಳು? ನನಗೆಲ್ಲ ಮಾಡಬಾರ್ದು. ಲಿಫ್ಟಲ್ಲಿ ಬರ್ಬೇಕಾರೆ ಏನು ಹೇಳಿದ್ದು ನೀನು ಹೇಳು? ಬೈಬೇಡ ಅಮ್ಮ ಅಂದಲ್ಲ, ಯಾಕೆ? ಏನು ಹೇಳ್ತೀಯ? ಬೈಬೇಡ ಅಮ್ಮ ಅಂತ. ಅಯ್ಯೋ ಕತೆ ಮಗ ಅದ್ರದ್ದೊಂದು. ಸೊ ಇಲ್ಲ ಐತಲ್ಲ, ಅಂಟ್ಕೊಂಡೈತೆ ಇದಕ್ಕೆ. ಖುಷಿ ಹೋಯ್ತು, ಅದು ಕಂಟ್ಕೊಬಿಟ್ಟೈತೆ ನೋಡಲಿ. ಅಯ್ಯೋ ನೋಡಿ ಚೆನ್ನಾಗೈತೆ, ಇದೊಂಥರ ಕ್ರಿಸ್ಟಲ್ದಂತೆ. ಹಂಗಿದೆ ನಾನು ಮಾಡ್ಕೊಡ್ತೀನಿ ಸುಮ್ಮನಿರು. ಅಯ್ಯೋ ಇಲ್ಲೊಂದು ಮ್ಯಾಟ್ ಇತ್ತು, ಅದಕ್ಕೆ ಹೋಗಿ ಅಂಟ್ಕೊಂಬಿಟ್ಟೈತೆ ಫುಲ್ಲು. ಅಲ್ಲ ಅದ್ರ ಮೇಲೆಲ್ಲ ಇಡಬೇಡ ನೀನು. ಮತ್ತೆ ನಾನು ನೆಕ್ಸ್ಟ್ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ವ್ಲಾಗ್ ಮಾಡಿ ಮತ್ತೆ ಆಮೇಲೆ ಇದು ಮಾಡ್ತೀನಿ, ಓಕೆನಾ? ಸದ್ಯಕ್ಕಂತೂ ಇವಾಗ ವ್ಲಾಗ್ ಇದಿಲ್ಲ, ಇನ್ನು ಕಂಟಿನ್ಯೂ ಮಾಡೋ ಥರ ಇಲ್ಲ ಇವಾಗ ಸದ್ಯಕ್ಕೆ. ಇವಾಗ ಏನಿದ್ರು ಊಟ ಇಲ್ಲ, ರೈಸ್ ಇದೆ. ಇನ್ನು ತರಕಾರಿ ಸಾಂಬಾರು ಮಾಡಿದ್ದೀನಿ, ಹಂಗೆ ಇದೆ, ಬಿಸಿ ಮಾಡಬೇಕು. ಇವಾಗ ರೈಸ್ ಇದೆ ಇನ್ನೂ ಹಾಗೆ. ಸೊ ಆದ್ದರಿಂದ ಆಮೇಲೆ ಆದರೆ ಖುಷಿ ಏನೂ ತಿಂದಿಲ್ಲ, ಅವಳಿಗೊಂದು ಸ್ವಲ್ಪ ಊಟ ಮಾಡಿಸ್ಬೇಕು. ಬರೀ ಊಟ ಕೊಡಬೇಕು ಅವಳಿಗೆ. ಹೊಟ್ಟೆ ಹಸಿವಾಗಿದೆ ಅನಿಸುತ್ತೆ, ಕುಯ್ ಅಂತ ಅದಕ್ಕೆ ಒಂಚೂರು ಊಟ ಹಾಕಿ ಕೊಡ್ತೀನಿ. ಸಿಗೋಣ ಮತ್ತೆ ನಾಳೆ ಬ್ಲಾಗಲ್ಲಿ. ಸ್ವಲ್ಪ ಮೆಸೇಜ್ಗಳೆಲ್ಲ ಬಂದಿದ್ದು, ಅದನ್ನು ಕೂಡ ನಾನೆಲ್ಲ ನೋಡಬೇಕು, ಏನೇನು ಬಂದೈತೆ ಏನೇನು ಬಂದಿಲ್ಲ ಎಲ್ಲ ನೋಡಬೇಕು. ಮತ್ತು ವೀಡಿಯೋನು ನೋಡಬೇಕು, ಒಂದೆರಡು ಸೀರೆದು. ಸೊ ಹಂಗೆ ವೀಡಿಯೋನು ಮಾಡಿಬಿಡ್ತೀನಿ ಅದಕ್ಕೆ. ಫ್ರೆಂಡ್ಸ್, ಓಕೆ, ವೆಲ್ಕಮ್ ಬ್ಯಾಕ್. ಮತ್ತು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮನೆಯೆಲ್ಲ ಬೆಳಗ್ಗೆಯಿಂದ ಡೀಪ್ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲೇ ಇಲ್ಲ. ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬಂದು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಹೂವು ಮೂಡಿಸಿ ದೇವ್ರಿಗೆ ಪೂಜೆಗೆ ಇದು ಮಾಡ್ತಾಯಿದ್ದೆ. ಸೊ ನಾಗಮಂಗ್ಲಕ್ಕೆ ಹೋಗಿ ಬಂದಾಗಲಿಂದ ನನ್ನ ಫೇಸು ಮತ್ತು ನಂಗೆ ಜ್ವರ ಬೇರೆ ಇತ್ತಲ್ಲ, ಸೊ ಫುಲ್ಲು ಟ್ಯಾನ್ ಆದಂಗೆ ಆಗ್ಬಿಟ್ಟಿತ್ತು. ಇವಾಗ ಒಂಚೂರು ರಿಕವರಿ ಎಲ್ಲ ನೀಟಾಗಿ ಆಗ್ತಾಯಿದೆ. ನನ್ನ ಸ್ಕಿನ್ ಅಂದರೆ ನಾರ್ಮಲ್ ಟೋನ್ ಬರ್ತಾಯಿದೆ. ನನಗೆ ಬೆಂಗಳೂರು ಇದ್ಬಿಟ್ಟು ನೀರು ಬಿಟ್ಟು ಇನ್ನೆಲ್ಲಿ ನಂಗೆ ಭದ್ರಾವತಿನೂ ಕೂಡ ಸೆಟ್ ಆಗೋಲ್ಲ ನನಗೆ. ಅದಕ್ಕೆ ಭದ್ರಾವತಿ ಇರ್ಬೇಕಾದ್ರೆ ಬೇರೆ ಕಲರ್ ಇದ್ದೆ ನಾನು ಆ್ಯಕ್ಚುಲಿ. ಸೊ ಹಾಗೆ ಇವಾಗ ಸ್ವಲ್ಪ ಆಗ್ತದೆ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಡೀಪ್ ಕ್ಲೀನ್ ಅಂದರೆ ಕಂಪ್ಲೀಟಾಗಿ ರೂಮ್ ಆಗಿರ್ಬೋದು, ರೂಮಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ಇಟ್ಟಿದ್ವಾ, ಸ್ಕ್ರೀನ್ ಬಟ್ಟೆ ಅದೆಲ್ಲ ಚೇಂಜ್ ಮಾಡಬೇಕಿತ್ತು. ಫುಲ್ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ಈ ರೂಮಲ್ಲೂ ಬಟ್ಟೆಗಳು ಎಲ್ಲಂದ್ರೆ ಅಲ್ಲಿ ಬಟ್ಟೆಗಳೇ, ಅಂದರೆ ಸೀರೆಗಳನ್ನ ಇಟ್ಬಿಟ್ಟಿದ್ದೀನಿ. ಈ ರೂಮ್ ಅಷ್ಟೇ, ನನ್ನ ಮಗಳು ಪರಿ ಎಲ್ಲ ಮಾಡಿದ್ರೆ. ಇಲ್ಲಿ ಒಂದಷ್ಟು ಕ್ಲೀನ್ ಮಾಡೋದಿದೆ. ಈ ದಿವಾನ್ ಕಾಟ್ ಬಂದು ಕೀರ್ತಿಯವರು ಅವರಪ್ಪ ಕರ್ಕೊಂಬಂದಿದ್ರು, ಹುಷಾರಿರ್ಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಮನೆ ಮಲ್ಕೊಳ್ಳೋಕ್ಕೆ ಅವರಪ್ಪಕ್ಕೆ ಲಿವಿಂಗ್ ರೂಮ್ ಬೇಕು ಅಂತ ಹೇಳ್ಬಿಟ್ಟು
ತೊಗೊಂಡು ಹೋದರು. ನಾವು ಮೊದಲು ಆ ಸ್ಪೇಸಲ್ಲಿ ಹಾಕಿದ್ವಿ ಗೊತ್ತಾ, ಸಿಂಗಲ್ ಕಾಟ್ ಅದು. ನಮ್ಮ ಮಮ್ಮಿ ಮಲ್ಕೊಳ್ಳೋರು ಅವಾಗ ಖುಷಿ ಚಿಕ್ಕಳಿದ್ದಾಗ ಆ ಜಾಗದಲ್ಲಿ. ಅದನ್ನು ಇಲ್ಲಿತ್ತಲ್ಲ, ಕೀರ್ತಿನೂ ತೊಗೊಂಡ್ರು. ನಾನೇ ಅವ್ರಿಗೆ ಹೇಳಿದ್ದೆ, ಗೃಹಪ್ರವೇಶ ಆದಮೇಲೆ ಆ ಮನೆಗೆ ನಂಗೆ ಬೇಡ ಕೀರ್ತಿ ತೊಗೊಂಡೋಗಿ ಅಂತ ಹೇಳಿದ್ದೆ ಅವ್ರಿಗೆ. ಯಾಕಂದ್ರೆ ಅವ್ರದ್ದು ಸೇಮ್ ಮನೆ ಅಲ್ವ, 3 ಬೆಡ್ರೂಮು. ಒಂದು ರೂಮ್ ಹಾಗೇ ಖಾಲಿ ಇತ್ತು. ಸೊ ಅದಕ್ಕೆ ತೊಗೊಂಡೋಗಿ ಇಟ್ಕೊಳ್ಳಿ, ಬೇಕಾಗುತ್ತೆ ಅಂತ ಹೇಳಿದ್ದೆ, ಯಾರು ಬಂದರೆ ಮಲ್ಕೊಳಕ್ಕಾಗುತ್ತೆ ಅಂತ. ಅವರಪ್ಪ ಬಂದರು ಅಂತ ಇವಾಗಲೇ ಎತ್ಕೊಂಡ್ರು. ಮತ್ತು ಅಲ್ಲಿಂದ ಇಲ್ಲಿಗೆ ಎತ್ಕೊಬರೋದು, ಇಲ್ಲಿಂದ ಅಲ್ಲಿ ಎತ್ಕೊಬರೋದು ಬೇಡ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಸೊ ಅದೊಂದು ಸೋಮವಾರ ಹೊಸ ಮನೆ ಹತ್ರ ಹೋಗಿದ್ರು. ಬಿಡಪ್ಪ, ಬರೀ ಜೈ ಜೈ ಹೋಗೋಣ, ಜೈ ಅಲ್ಲಿ ಅವಳು ಅಷ್ಟೇ. ಅಲ್ಲಿ ನೋಡ್ರಿ, ಅಲ್ಲಿ ಅವಳು ಮಾತ್ರನಾ? ಏನಮ್ಮ? ಅಯ್ಯೋ ದೇವ್ರೆ, ಕುಡ್ಲಿ ಕಚ್ಚಿದಂತೆ. ಇದು ಕವರ್ಸ್ ಎಲ್ಲ ವಾಶ್ ಮಾಡೋಕ್ಕಾಗ್ತದೆ. ಫುಲ್ ಕಂಪ್ಲೀಟ್ ಡೀಪ್ ಕ್ಲೀನ್ ಅಂತ ಹೇಳಿದ್ನಲ್ವ, ಸೊ ಎಲ್ಲ ವಾಶ್ ಮಾಡೋಕ್ಕಾಕಿದ್ದೀನಿ. ಒಣಗಿಲ್ಲ ಇನ್ನೂ. ಕುಂಡಿ ಕಚ್ಚುತ್ತಳತ್ತೆ ಬರೀ. ನಾವು ಅವಳಿಗೆ ಇರ್ತೀವಲ್ಲ, ಕುಂಡಿ ಕಚ್ತೀನಿ ಅಂತ ಹೇಳ್ತಿರ್ತೀನಿ. ಅದಕ್ಕೆ ನೆನ್ನೆ ಇದು ನಾವೇನು ಮಾತಾಡ್ತೀವಿ ಅದನ್ನೇ ತಾನೇ ಮಕ್ಕಳು ಮಾತಾಡೋದು. ಇದು ಅದಕ್ಕೆ ಹೇಳ್ತೈತೆ ಕುಂಡಿ ಕಚ್ತೀನಿ ಅಂತ. ಅದಾಮೇಲೆ ಅದಲ್ಲ ಆಮೇಲೆ ಹಾಂ ಆಯಿತು. ಬಟರ್ಫ್ಲೈ ಎದೋ ಮೇಲೆ. ಸೊ ಹಾಗೆ. ಮತ್ತು ಈ ರೂಮ್ ರಕ್ಷಿತ್ ರೂಮ್ ಅಂತೂ ಫ್ರೆಂಡ್ಸ್ ಯಾವ ಲೆವೆಲಿಗೆ ನಾನು ಮಾಡಿಟ್ಟಿದ್ದೆ ಅಂತಂದರೆ ಹೇಳ್ಬಾರ್ದು. ಸೊ ಇವಾಗೆಲ್ಲ ಕಂಪ್ಲೀಟಾಗಿ ತೆಗೆದು ಒಂದಿಷ್ಟೆಲ್ಲ ಜೋಡಿಸಿ ನೋ ಎಲ್ಲ ರೂಮು ಗಲೀಜು ಮಾಡ್ತಾಯಿದ್ದೀನಿ. ಹಿಂಗೆ ಅದಕ್ಕೆ ಇಟ್ಕೊಡ್ತಾರೆ. ಸೀರೆಗಳೆಲ್ಲ ಸ್ಟಾಕ್ ನೋಡಿ ಎಲ್ಲ ಜೋಡಿಸಿ ವಾರ್ಡ್ರೋಬ್ ತುಂಬಿಸಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಬಂಡಲ್ ಇಲ್ಲಿ ನೋಡಿ, ಬಂಡಲ್ ಒಂದ್ರ ಮೇಲೆ ಒಂದು ಹಿಂಗೆ ಇಟ್ಟಿದ್ದೀನಿ. ಇಲ್ಲೆಲ್ಲ ಇದೆಲ್ಲ ಇಲ್ಲಿ ಈ ರೂಮಲ್ಲಿರೋದೆಲ್ಲ ಎಲ್ಲ ಪ್ರತಿಯೊಂದೂ ಎಲ್ಲ ಹೊಸ ಐಟಮ್ಸ್ ಇರೋದು. ಸೊ ಇಲ್ಲೂ ಅಷ್ಟೇ, ಇಲ್ಲೊಂದಷ್ಟೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಓಡಾಡೋಕ್ಕೂ ಜಾಗ ಇರೋದಿಲ್ಲ, ಹಿಂಗೆ ಇಟ್ಟಿದ್ದೆ ನಾನು. ಅಮ್ಮ ಏನಮ್ಮ ಇದು ಅಂತ ಪಾಪ ಹೇಳೋನು. ಅದಕ್ಕೆ ಇವತ್ತೆಲ್ಲ ನೀಟಾಗಿ ಬೆಡ್ಸ್ಪ್ರೆಡ್ ಎಲ್ಲ ತೆಗ್ದು ಕ್ಲೀನ್ ಮಾಡಿ, ಆಮೇಲೆ ಇದೆಲ್ಲ ನೀಟಾಗಿ ಜೋಡಿಸಿ, ಇದನ್ನು ಇಲ್ಲಿಗೆ ಜೋಡಿಸಿ ಒಂದಷ್ಟು. ಆಯ್ತಮ್ಮ. ಸೊ ಜೋಡಿಸಿ ಎಲ್ಲ ಕಂಪ್ಲೀಟಾಗಿ ಇದು ಮಾಡಿದ್ದೀನಿ. ಬರೀ ನಡಿ, ಆ ಡೋರ್ ತೆಗಿಯೋಕ್ಕಾಗಲ್ಲ ಅಷ್ಟೇ. ಇದೆಲ್ಲ ಸ್ಟಾಕ್ ಫುಲ್ ಖಾಲಿ ಆಗ್ತಾ ಇರುತ್ತೆ, ಎಲ್ಲ ರೀಸ್ಟಾಕ್ ಆಗ್ತಾರೆ ಕಲೆಕ್ಷನ್ಸು. ಸೊ ಅದಕ್ಕೆ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೆ ಇರಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ಇಲ್ಲೊಂದು 2 ಬಂಡಲ್ ಇದೆ. ಇಲ್ಲೂ ಇದೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಇಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಕಡೆ ತುಂಬಿಸಾಕ್ಬಿಡ್ತೀನಿ. ಪಾಪ ನನ್ನ ಮಗನ ಬಟ್ಟೆಗಳೇ ಇಡೋಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್, ಹಂಗೆ ಮಾಡಾಕ್ಬಿಟ್ಟಿದ್ದೀನಿ. ಸರಿ ನಡಿ, ಅಲ್ಲಿ ನಡಿ. ಸೊ ಹಿಂಗೆ ಮಾಡೋಕ್ಕಿದ್ದೀನಿ. ಇಲ್ಲಿ ಒಂದಷ್ಟು ಇವಾಗ ಎಲ್ಲ ಬುಕ್ಕಿಂಗ್ ಕ್ಲೋಸ್ ಮಾಡು. ಬಾಲ್ಕನಿ ಡೋರು ಅಪ್ಪ ಹೋಗಿದ್ದಾರೆ. ಇವಾಗೆಲ್ಲ ಇಲ್ಲಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ ಮೆಸೇಜ್ಗಳು ಬೇರೆ ನೋಡಿಲ್ಲ. ನಾನು ಬ್ಯುಸಿ ಆಗಿದ್ದರಿಂದ ಎಷ್ಟಾಗುತ್ತೆ ಸುಮ್ಮನೆ ಹಿಂಗೆ ಇಟ್ಟಿದ್ದೀನಿ. ಎಲ್ಲ ಅಡ್ರೆಸ್ ಬರ್ಬೋದು, ಅದೆಲ್ಲ ಪ್ಯಾಕಿಂಗ್ ಮಾಡಬೇಕು ಇನ್ನೂ ಕೂಡ. ಸೊ ಅಷ್ಟರಲ್ಲಿ ಹೊಸ ಮನೆಗೆ ಹೋಗಿ ಬರ್ತೀನಿ ನಿಖಿತಾ ಅಂತ ಹೇಳಿದ್ರು. ಇನ್ನೂ ಕೆಲಸ ಇದೆ. ಅಡುಗೆ ಬೆಳಗ್ಗೆ ಮಾಡಿದ್ದೆ, ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು ಏನಾರು ಬ್ಯುಸಿ ಖುಷಿ ಬಾಯ್ಲಿ ಖುಷಿವೆ ಕಸ ಎತ್ತದು ಎತ್ತು. 1 2 ಯಪ್ಪ ಇವಳಷ್ಟು ಇದು ಇನ್ನೊಂದು ಮಾಡೋದೇ ಇಲ್ಲ ಗೊತ್ತಾ ಇವಳು. ಇದೇನು ಹೇಳ್ರಿ ನೋಡಿ ಫ್ರೆಂಡ್ಸ್, ಇದೆಲ್ಲ ಏನು ಹೇಳಿ ನಮ್ಮ ಮನೆಯಲ್ಲಿ ಇಲ್ಲಿ ಇದ್ರದ್ದು ಎಲ್ಲ ಮೇಡಮ್ಮು. ಇಲ್ಲಿ ನೋಡಿ, ಏಯ್ ಏನೇ ಇದು ಮರಿ ಇಲ್ಲಿ ನೋಡಿ ಸಮಿಲಿ ವುಡ್ಡಿಂದು ಇದು ಸೋಫಾದೆಲ್ಲ ಫುಲ್ ಇದೆಲ್ಲ ಕಿತ್ತಾಕೊಳ್ಳೆ. ಕೋಪ ಫುಡ್ ತಿಂದಿಲ್ಲ ಬೆಳಗ್ಗೆಯಿಂದ. ಬಿಡು ಕಸಕ್ಕೆ ಹಾಕ್ತೀನಿ. ಏನೇನಿದು ನಿಂತ್ಕೊಳ್ಳಿ. ಅಲ್ಲಿ ಬರೀಲಿ. ಏನಕ್ಕೆ ಇದೆಲ್ಲ ಕಿತ್ತಾಕಿದ್ಯಾ ನೀನು? ನಿನಗೈತೆ ಇರು ನೋಡಿ. ಎಲ್ಲ ಕಂಪ್ಲೀಟ್ ಕಿತ್ತಾಕೊಳ್ಳೆ ಫ್ರೆಂಡ್ಸ್. ಇಲ್ಲೆಲ್ಲ ಕಿತ್ತಾಕೊಳ್ಳೆ, ಇಲ್ಲಿರೋ ಲೈನ್ಗಳೆಲ್ಲ ಕಿತ್ತಾಕೊಳ್ಳೆ. ಕಷ್ಟ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾನೆ ಇದ್ದಾವೆ. ನಾನಂತೂ ಯಾವುದು ರಿಸೀವ್ ಮಾಡೋಕ್ಕಾಗ್ತಾಯಿಲ್ಲ. ಅವಳು ABCD ಬರೀತಾ ಇದ್ಲು. ABCD ಇಲ್ಲಿ ನೋಡಿ.
ಕೆಲಸ ಕೊಟ್ಟಿದ್ದೆ ಅವಳಿಗೆ, ಬರೀಯಮ್ಮ ಏನು ABCD ಬರೀ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಹೊರಟೋಯ್ತು ಅಷ್ಟೇ. ಅವರಪ್ಪ ಬಂದ್ರಲ್ಲ, ಎಸ್ಕೇಪು. ಬಾ ಮಗಳೇ ನೀನು, ಬಾ 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 ಬಾ. ಓಕೆ, ಆಗ ಪೂಜೆ ನೋಡಿ. ಹಿಂಗೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಹಿಂಗೆ ಸೊಳ್ಳೆಗಳು ಬರಲ್ವಾ, ಬಾಲ್ಕನಿ ಡೋರು ಕ್ಲೀನ್ ಫುಲ್ಲು ಅಷ್ಟೇ ಎಲ್ಲ ನೀಟಾಗಿ ತೊಳೆದು. ಮಳೆ ನೀರು ಬಂದು ಫುಲ್ ಗಲೀಜಾಗ್ಬಿಟ್ಟಿತ್ತು. ಅದಕ್ಕೆ ಕಂಪ್ಲೀಟಾಗಿ ಎಲ್ಲ ತೊಳೆದು ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿಲ್ಲ ಅಂತಂದರೆ ಸೊಳ್ಳೆ ಬಂದ್ಬಿಡ್ತವೆ. ನಮ್ಮ ಮನೇಲಿ ಕೇಳಲ್ಲ ಹೇಳಿದ್ದು, ಎಂತ ಮಾಡೋಣ. ಓಕೆ, ಪೂಜೆ ಮಾಡಿ ಮತ್ತೆ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಹಣ್ಣುಗಳೇನೋ ಇದು ಪೂಜೆ ಮಾಡೋಕ್ಕೆ ಹಣ್ಣು ಇಡಬೇಕು, ಏನೋ ಇದು ಮಾಡಿಲ್ಲ. ಸೋಮು ಇದು ಮಾವಿನ ಹಣ್ಣು ತಂದವ್ರೆ. ಸೊ ಹೆಂಗೋ ಅದೇ ಇಟ್ಬಿಡ್ಬೋದು, ಏನು ಟೆನ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ಬ್ರೆಡ್ ಟೋಸ್ಟ್ ಮಾಡಿದೆ ಬೆಳಗ್ಗೆ. ಅದೇ ಹುರುಳಿಕಾಳು ಮತ್ತು ಕಡಲೆಕಾಳೆಲ್ಲ ಸಾಂಬಾರು ಮಾಡಿದ್ದೆ. ಬ್ರೆಡ್ ಟೋಸ್ಟ್ ಇತ್ತು. ಸೊ ಅದನ್ನು ಒಂದು ಸ್ಲೈಸ್ ಇಟ್ಟವ್ರೆ. ಕಾಫಿ ಮಾಡಿರಿ ಅಂತ ಹೇಳಿದೆ, ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಮಾಡಿಲ್ಲ ಅವರು. ಹೊಸ ಮನೆ ಹತ್ರ ಹೋಗ್ತೀನಿ ಅಂತ ಹೋದ್ರಲ್ಲ, ಸೊ ಅದಕ್ಕೋಸ್ಕರ. ಓಕೆ, ಬಿಟ್ಬಿಟ್ಟು ಅಂತ ಪೂಜೆ ಮುಗಿಸ್ತೀನಿ. ಫಸ್ಟು ಟೈಮ್ ಆಗಲೇ 6:30 ಆಗ್ತಾ ಬಂತು. ಬೆಳಗ್ಗೆಯಿಂದ ಫುಲ್ ಡೀಪ್ ಕ್ಲೀನ್ ಆಗಿದ್ದರಿಂದ ಇವತ್ತು ಒಂದು ಚೂರು ರೆಸ್ಟ್ ಮಾಡಿಲ್ಲ. ಬೆಳಗ್ಗೆಯಿಂದ ಒಂದು ಚೂರು ರೆಸ್ಟ್ ಮಾಡಿಲ್ಲ. ಬೆಳಗ್ಗೆ 6:30ಗೆ ಎದ್ದಿದ್ದು ನಾನು. 6:30ಇಂದ ನಾನ್ ಸ್ಟಾಪ್ ಕೆಲಸ ಮಾಡ್ತಾಯಿದ್ದೀನಿ. ಕಂಪ್ಲೀಟು ಅಲ್ಲಿ ಕಿಚನ್, ಇದು ಯುಟಿಲಿಟಿ ಏರಿಯಾ ಮತ್ತು ರೂಮ್ಗಳು 3, ಮತ್ತು ಇದು ಬಾಲ್ಕನಿ ಎಲ್ಲ, ಮತ್ತು ಬಾತ್ರೂಮ್ 2 ಬಾತ್ರೂಮ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಬೇಕಾಯ್ತಲ್ಲ. ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ಸೊ ಪರವಾಗಿಲ್ಲ, ನನಗೂ ಇವಾಗ ಪೂಜೆ ಮಾಡೋ ಟೈಮೇ ಅಲ್ವಾ. ಮತ್ತೆ ಬ್ಯಾಕ್ ಟು ರೋಟೀನ್. ಅವಾಗೆಲ್ಲ ಸಂಜೆ ಟೈಮ್ ಮಾಡ್ತಾಯಿದ್ನಲ್ಲ, ಅದೇ ಥರ ನಂಗೆ ಅದೇ ಇಷ್ಟ ನಿಜ. ಇವಾಗ ಅದೇ ಥರ ಫೀಲ್ ಆಗ್ತದೆ ನನಗಂತೂ. ಹಾಗೇ ಇದ್ದೀನಿ ಅನ್ನೋ ಥರ. ಆಯಿತು, ನೋಡೋಣ ಹೆಂಗಾಗುತ್ತೆ. ಹಂಗಾಗಿ ಸಾಕ್ತಾ ಇರಲಿ. ವ್ಲಾಗ್ ಡೈಲಿ ಹಾಕ್ತೀನಿ ಅಂತ ಮಾತ್ರ ನಾನು ಹೇಳಲ್ಲ. ಹೇಳಿ ಹಾಕೋಕ್ಕಾಗ್ತಾಯಿಲ್ಲ ಮೊದಲು ಥರ ಸ್ವಲ್ಪ. ಇವಾಗ ನೋಡೋಣ, ಇಷ್ಟ ಆದಾಗ ಹಾಕ್ತೀನಿ. ಯಾರಾದ್ರು ಚಾಲೆಂಜ್ ಮಾಡಬೇಕು ನನಗೆ ಡೈಲಿ ವ್ಲಾಗ್ ಹಾಕು ಅಂತ ಹೇಳ್ಬಿಟ್ಟು, ಆವಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕ್ತೀನಿ. ಆವಾಗೆಲ್ಲ ನಾನು ಬಾಣಂತಿ ಖುಷಿ ಡೆಲಿವರಿ ಆಗಿದ್ರು ಕೂಡ ನಾನು ನನ್ನ ಡೆಲಿವರಿ ಆದಾಗ ಖುಷಿ ಡೆಲಿವರಿ ಇಲ್ಲ, ನನ್ನ ಡೆಲಿವರಿ ಆದಾಗ ಖುಷಿಮ ಹುಟ್ಟಿದಾಗ ಆವಾಗಲೂ ಕೂಡ ನಾನು ಎಲ್ಲ ಒಂದು 3-4 ದಿನದ ವೀಡಿಯೋ ಮೊದಲೇ ಶೆಡ್ಯೂಲ್ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಅಷ್ಟು ಡೆಡಿಕೇಶನ್. ನನಗೆ ಡೈಲಿ ವ್ಲಾಗ್ ಹಾಕಬೇಕಾಗಿತ್ತು. ಒಂದು ದಿನವೂ ಮಿಸ್ ಮಾಡ್ತಾ ಇರಲಿಲ್ಲ ನಾನು. ಸಂಡೇನೂ ಕೂಡ ಹಾಕ್ತಾಯಿದ್ದೆ. ಇವಾಗ ಹಂಗೆ ಹಾಕ್ತಾಯಿಲ್ಲ. ಮಾಡಬೇಕು ನಾರ್ಮಲ್ಗೆ ಆಗ್ತಲ್ಲ. ನೋಡೋಣ ಯಾವಾಗ ಆಗುತ್ತೆ ಆವಾಗ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನಿದ್ದೀನಿ. ನನ್ನ ಹೆಲ್ತ್ ಎಲ್ಲ ಸರಿ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ಸುಮ್ಮನಿದೆ. ಖುಷಿ ಮಗು ಹುಷಾರಿರಲಿಲ್ಲ, ಸರಿ ಹೋಗಲಿ ಅಂತ ಸುಮ್ಮನಿದೆ. ಸೊ ಓಕೆ, ಪೂಜೆ ಮಾಡ್ಬಿಡ್ತೀನಿ. ಏನೋ ಆರ್ಡರ್ಸ್ ಎಲ್ಲ ಬಂದಿದ್ವು, ಹಾಗೇ ಇದ್ವು. ಏನೂ ನಾನು ಬರೆದೇ ಇಟ್ಟಿರಲಿಲ್ಲ. ಸೊ ಪ್ಯಾಕ್ ಮಾಡಿರಲಿಲ್ಲ. ಇದು ಮಾಡಿದೆ, ಕವರ್ಗೆ ಹಾಕಿಟ್ಟಿದ್ದೆ, ಪ್ಯಾಕ್ ಮಾಡಿರಲಿಲ್ಲ. ಇನ್ನೊಂದಷ್ಟೆಲ್ಲ ಮೆಸೇಜ್ಗಳೆಲ್ಲ ಬಂದವು, ಅದೆಲ್ಲ ನೋಡಿಬಿಟ್ಟು ಹಾಗೆ ಕಾಫಿ ಕುಡ್ದಿರಲಿಲ್ಲ. ಸೊ ಕಾಫಿ ಕುಡ್ಕೊಂಡು ಖುಷಿಮನ ಕರ್ಕೊಂಡು, ಅವ್ರು ಆಗಲೇ ಸ್ವಿಂಗ್ ಅಂತ ಹೇಳ್ತಾನೆ ಇದ್ಲಲ್ಲ. ಸೊ ಕರ್ಕೊಂಡು ಹೋದರು. ನನ್ನ ಜೊತೆಗೆ ಇಲ್ಲಿ ಪರಿಮಗಳಿದ್ದೇ ಇರ್ತಾಳೆ. ನಾನು ಎಲ್ಲೋಗಲಿ ಎಲ್ಲಿ ಬರಲಿ ಅಲ್ಲೇ ನನ್ನ ಜೊತೆಗೇ ಇರ್ತಾಳೆ. ಸೊ ಇದೊಂದೆಲ್ಲ ಕೆಲಸಗಳು ಮುಗಿಸ್ಕೊಂಡೆ ಅಪ್ಪ ಮಗಳು ವಾಪಸ್ ಬರೋಷ್ಟರಲ್ಲಿ. ಸೊ ಇವಾಗ ಖುಷಿಮ ಹೊಟ್ಟೆ ಹಸ್ಸಾಗ್ತಾಯಿದೆ ಅಂತೆ, ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸಾಂಬಾರು ಬಿಸಿ ಮಾಡಿದೆ, ರೈಸ್ಗೆ ಇಟ್ಟೆ. ಸೊ ಇಲ್ಲಿ ಕಡಲೆಕಾಳು, ಬಟಾಣಿ ಕಾಳು ಮತ್ತು ಹುರುಳಿಕಾಳು, ಬದನೆಕಾಯಿ, ಆಲೂಗೆಡ್ಡೆ ಹಾಕಿ ಬೆಳಗ್ಗೆ ಸಾಂಬಾರು ಮಾಡಿದ್ದಲ್ವಾ. ಸೊ ಖಾಲಿ ಇದು ಇವಾಗ ಇಷ್ಟೇ ಇರೋದು. ಸೊ ಮುದ್ದೆ. ಇವಾಗ ಖುಷಿಮ ಹೊಟ್ಟೆ ಹಂಗ್ರಿ ಅಂತವಳೆ. ಸೊ ಅವಳಿಗೊಂಚೂರು ಊಟ ಮಾಡಿಸ್ಬೇಕು. ಸೊ ಇದೊಂದು ಕೂತವಳೆ ಕಟ್ಟುತ್ತೆ. ಸೊ ಅವ್ರ ಅಪ್ಪನ ಜೊತೆ ಓದ್ಲಲ್ಲ, ಹೋಗಿ ಬಂದು ಆಟ ಆಡ್ಕೊಂಡು ಡ್ರೆಸ್ ಚೇಂಜ್ ಆಗಲೆ. ವಿಶಾಲ್ ಮಾರ್ಟಿಂದ ತಂದಿದ್ದಲ್ಲ ಈ ಡ್ರೆಸ್ಸು, ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಸೊ ಫೋಲ್ಡ್ ಮಾಡಿ ಎಲ್ಲ ಇಟ್ಟಿದ್ದೆ. ಇವಾಗ ಅವಳಿಗೆ ಯಾವ್ದು ಇಷ್ಟನೋ ಅದು ಹಾಕ್ಕೊತಾಳೆ. ಇದು ಹಾಕ್ಕೊಂಡ್ರು ಕೂಡ ಅವಳಿಗೆ ಒಂದು ಪ್ಯಾಂಟ್ ಹಾಕ್ಕೊಳ್ಳೇಬೇಕು. ಇದು ನಾನು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀನಿ. ಸೊ ಹಿಂಗಿರಬೇಕು ಅಂತ ಹೇಳಿ. ಇನ್ನು
ಅಪ್ಪ ಮಗಳು ಇಬ್ಬರು ಕೂತವ್ರೆ ಹಂಗೆ ಅಂತೇಳಿ ಅದಕ್ಕೆ ಸ್ವಲ್ಪ ಬೇಗ ಮಾಡಿಬಿಡೋಣ ಅಂತೇಳಿ. ಅಯ್ಯ ಗ್ಯಾಸೇ ಆಫ್ ಮಾಡಿಬಿಟ್ಟಿದ್ದೀನಿ. ಮುದ್ದೆ ತಿರುತ್ತೀನಿ ಒಂಚೂರು. ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆಗೆ ಕಾಳು ಸಾರು ಕಾಂಬಿನೇಷನ್ನು, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಯಮ್ಮಿ ಯಮ್ಮಿ ಯಮ್ಮಿ. ಸೊ ಜಾಸ್ತಿ ಏನು ಕಾಳಿರಲಿಲ್ಲ, ಸ್ವಲ್ಪನೇ ಇದ್ದಿದ್ದು, ಅದನ್ನೇ ಹಾಕಿ ಸ್ವಲ್ಪ ಮಾಡಿಕೊಟ್ಟಿದ್ದು. ಇಲ್ಲಿ 2 ಮುದ್ದೆ ಸೋಮ್ಗೆ ಇದು ಅವ್ರಿಗೂ ಊಟ ಕೊಟ್ಟರೆ ಆಯಿತು. ತುಪ್ಪ ಹಾಕಿ ವೀಡಿಯೋ ಮಾಡ್ಕೊಂಡೆಲ್ಲ ಮಾಡೋಕೆ ಸೋಮ್. ಎಂತ ಬನ್ನಿ, ನಾನು ನಿನಗೆ ಊಟ ಮಾಡಿಸ್ತೀನಿ. ಇಲ್ಲಿ ಖುಷಿ ನಿಂಗಿದೆ, ನನಗೆ ಖುಷಿಗೆ ಇದು ಮುದ್ದೆ. ಸೂಪರ್. ಏನು ಫೇವ್ರೇಟ್, ನನ್ನ ಫೇವ್ರೇಟ್ ಇದು. ಎಷ್ಟೋ ಜನರಿಗೆ ಇದು ಫೇವ್ರೇಟ್ ಆಗಿರುತ್ತೆ. ಯಾರ್ಯಾರಿಗೆ ಇದು ಫೇವ್ರೇಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಊಟ ಮಾಡ್ಬಿಡ್ತೀನಿ. ನನಗೂ ಹೊಟ್ಟೆ ಹಸ್ವಾಗ್ತದೆ ಆ್ಯಂಡ್ ಖುಷಿವಾಗ ಹೊಟ್ಟೆ ಹಸ್ವಾಗ್ತದೆ, ಜೊತೆಗೆ ಪರಿಗೂ ಹೊಟ್ಟೆ ಹಸ್ವಾಗ್ತದೆ. ಟೇಸ್ಟಿ ಫುಡ್.